ಪ್ರಾಮಾಣಿಕ ಅಧಿಕಾರಿಗಳು ಅದರಲ್ಲಿ ತನಿಖೆಯಲ್ಲಿ ಕೆಲವು ಅಧಿಕಾರಿಗಳಿದ್ದಾರೆ ಅಲ್ಲಿ, ನಾನು ಕಣ್ಣಾರೆ ನೋಡಿದ್ದೀನಿ ಅಲ್ಲಿ. ಹಾಗಾಗಿ ಅದು ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ತದೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅತಿ ಶೀಘ್ರದಲ್ಲೇ ಒಂದು ಸಿಹಿ ಸುದ್ದಿ ಹೊರಗೆ ಬರ್ತದೆ ಅದರಲ್ಲಿ. ಅಲ್ಲ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಂದರೆ ಸಿದ್ದರಾಮಯ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಶಿವಕುಮಾರ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಸಾಕಷ್ಟು ಆರೋಪ ಮಾಡ್ತಾರೆ. ಬಟ್ ನಿಮಗೆ ನಂಬಿಕೆ ಇದೆ ಅಂತ SIT ಮೇಲೆ? ಈಗ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತದೆ ಪೊಲೀಸ್ ಅಧಿಕಾರಿಗಳು. ಸಿದ್ದರಾಮಯ್ಯ ಮಾಡ್ತಾ ಇಲ್ಲ, DK ಶಿವಕುಮಾರ್ ಮಾಡ್ತಾ ಇಲ್ಲ ಅಲ್ಲಿ. ನೋಡೋಣ ಮುಂದೆ. ಅದಕ್ಕೆ ಆದ್ಮೇಲೆ ನ್ಯಾಯಾಲಯ ಇರ್ತದಲ್ವ ಅಲ್ಲಿ. ಸರಿ ಅಂತ ಒಪ್ಕೋಬೋದು, ತಪ್ಪು ಅಂತಂದರೆ ಮುಂದೆ ಚಾಲೆಂಜ್ ಮಾಡ್ಬೋದಲ್ವ ಅಲ್ಲಿ. ಹಾಗಾಗಿ ಎಲ್ಲದಕ್ಕೆ ಅಂತಿಮ ತೀರ್ಪು ಬರೋದಾವ ನ್ಯಾಯಾಲಯದಲ್ಲಿ. ಹಾಗಾಗಿ ಮುಂದಿನ ದಿವಸದಲ್ಲಿ ನ್ಯಾಯಾಲಯದ ಹೋರಾಟ ಮಾಡೋ ಕೆಲಸ ಮಾಡೋಣ. ಸರ್, ಈಗ ತಮಗೆ ಪ್ರಶ್ನೆ, ಈ ಪ್ರಕರಣದಲ್ಲಿ ತಮ್ಮನ್ನು SIT ಅವರು ಏನೋ ಟಚ್ ಮಾಡಿರಲಿಲ್ಲ. ನೀವು ಯಾವಾಗ DCM ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತೀರಾ, ಆ ನಂತರವೇ ನೀವು ಪೆನ್ ಡ್ರೈವ್ ಪ್ರಕರಣದಲ್ಲಿ ಆರೋಪಿಯಾಗಿ ಸಡನ್ ಆಗಿ ನಿಮ್ಮನ್ನು ವಶಕ್ಕೆ ಪಡಿತಾರೆ. ಅವ್ರ ಬಗ್ಗೆ ಮಾತಾಡಿದ್ದೆ ನೀವು ಒಳಗೆ ಹೋಗ್ಲಿಕ್ಕೆ ಕಾರಣ ಆಯ್ತಾ ಅನ್ನೋದು ಪ್ರಶ್ನೆ. ಈಗ ನಾನು ಹೇಳಿದೆ ಅಲ್ಲಿ, ಈ ಸ್ವಲ್ಪ ದಿವಸ ಮುಗಿದು ಬಿಡಲಿ ಅಲ್ಲಿ. ನಾನು ಹೇಳೋದು ಬೇಕಾದ್ರೆ ನಿಮಗೆಲ್ಲ ಸತ್ಯ ಹೊರಗೆ ಬರ್ತದೆ. ಅದಕ್ಕೆ ಅಂತ ಇನ್ವೆಸ್ಟಿಗೇಷನ್ ಟೀಮ್ ಸ್ಟಾರ್ಟ್ ಆಗಿರ್ಬೇಕಾದ್ರೆ ಅವರು ಹೊರಗೆ ಹಾಕ್ತಾರಲ್ಲ ಅಲ್ಲಿ, ಎಲ್ಲ ಕಾಯ್ದು ನೋಡೋಣ ನಾವಲ್ಲಿ. ಸಂಬಂಧಪಟ್ಟಂಗೆ ನೀವೊಂದು ಮಹತ್ವದ ವಿಚಾರವನ್ನು ಕೋರ್ಟ್ ಮುಂದೆ ಶೇರ್ ಮಾಡ್ಕೊಂಡು ಸ್ವಲ್ಪ ಇರಿ ಅಂತ ವೇಟ್ ಮಾಡಿ ಅಂತ ಹೇಳಿದ್ಮೇಲೆ ನಾನು ದೊಡ್ಡ ಮಟ್ಟದಲ್ಲಿ ನಿಮಗೆ ಆಫರ್ ಇತ್ತು, ಯಾರೋ ಒಂದಷ್ಟು ಇದು ಮಾಡಿದ್ರು ಅಂತ ನಾನು ಸ್ವಲ್ಪ ಕಾಯಿರಿ ಅಂತ ಹೇಳಿದ್ದೀನಿ ನಿಮಗೆ. ಅಲ್ಲಿ ಸತ್ಯ ಹೊರಗೆ ಬರ್ತದೆ ಅಲ್ಲಿ. ಅಲ್ಲಿ ಸಮಯಕ್ಕೋಸ್ಕರ ಕಾಯ್ಬೇಕಲ್ಲ ನಾವಲ್ಲಿ. DCM ಅವ್ರು ನಿಮ್ಮೊಟ್ಟಿಗೆ ಮಾತಾಡಿದ್ದು ಹೌದಾ ಸರ್? ಹೌದು, ಈ ವಿಚಾರ ಅಲ್ಲ, ಆಡಿಯೋ ಅವ್ರದ್ದು ಅಂತ ಅಂದಮೇಲೆ ಮಾತಾಡಿದಿಲ್ಲ ಅಂತ ಗೊತ್ತಾಗಲ್ವಾ? ಫ್ರೆಂಡ್ಸ್, 1 ಸೆಕೆಂಡ್, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ 1 ನಿಮಿಷ ಮಾತಾಡಿ. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ 2 ಡೇಸ್ ಕರೆಸ್ಬಿಟ್ಟು ನಾವು ಇದು ಮಾಡಿ. ದಯವಿಟ್ಟು ಪ್ಲೀಸ್ ಪ್ಲೀಸ್ 1 ನಿಮಿಷ. ಅವ್ರು ಈಗ ತಾನೇ ಬಂದ್ರೆ ನೀವು ನೋಡಿದ್ರಾ? ಪ್ಲೀಸ್ ಸುಮ್ಮನೆ. ಅದರಲ್ಲಿ ನಾನು ಸಾಕ್ಷಿಯಾಗಿದ್ದೀನಿ. ನಾನಲ್ಲಿ ಅವ್ರಿಗೆಲ್ಲ ರೀತಿ ಈಗ ಒಂದು ಯಾವುದೇ ಒಂದು ಪ್ರಕರಣಕ್ಕೆ ತನಿಖೆಗೆ ಕರೆದಾಗ ನಾವಲ್ಲಿ ತನಿಖೆ ಸಹಕಾರ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅವ್ರಿಗೆ ಎಲ್ಲ ರೀತಿ ತನಿಖೆ ಸಹಕಾರವನ್ನು ಮಾಡಿದ್ದೀನಿ ನಾನಲ್ಲಿ. ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಬೇಕಾದಂಥ ಎಲ್ಲ ರೀತಿ ನಾನು ಸಹಕಾರ ಕೊಟ್ಟಿರೋದ್ರಿಂದ ನಾವಲ್ಲಿ ಅದು ಅಂತಿಮ ಘಟ್ಟಕ್ಕೆ ಬರೋವರೆಗೂ ನಾವು ಕಾಯ್ಬೇಕಲ್ವಾ. ಹಾಗಾಗಿ ತನಿಖೆ ಮುಕ್ತಾಯವಾದ್ಮೇಲೆ ಎಲ್ಲ ಸತ್ಯ ಹೊರಗೆ ಬರ್ತದೆ ಅಲ್ಲಿ. ಮುಂದೆ ಬರ್ತಾರೆ ಅಂತ ಹೇಳಿದ್ಮೇಲೆ ನಿಮಗೆ ಅಲ್ಲಿ ನೀವೇ ಕಣ್ಣಾರು ನೋಡಿರಂತೆ ನೀವು ಅಲ್ಲಿ. ಅದೊಂದು ಹೇಳಿ ಸರ್, ಈಗ ನಿಮ್ಮನ್ನೇ ಸಂಪರ್ಕ ಮಾಡಿದ್ರ ನೀವೆಲ್ಲ ನಿಮ್ಮ ಮಾಧ್ಯಮದಲ್ಲೇ ಬಂದಿರ್ಬೇಕು. ನಾನು ಏನು ಹೇಳೋದು, ನಾನು ಇನ್ನಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಪ್ರಚಾರ ಆಗಿದೆಯಲ್ಲ. ಈಗ ಅದಕ್ಕೆ FSL ಅಂತ ಇದೆಯಲ್ವಾ, ಅದರಲ್ಲಿ ಫೇಕ್ ಅಂತ ಬರ್ತದೆ, ನಿಜ ಅಂತ ಬರ್ತದೆ ಅಲ್ಲಿ. ಮಾತಾಡಿಲ್ಲದೆ ಮಾತಾಡಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾಕೆ ತಲೆ ಕೆಡಿಸ್ಕೋಬೇಕು ಅದನ್ನಲ್ಲಿ? ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಲ ಧನ್ಯವಾದ ಹೇಳ್ತೀನಿ. ನಾವಲ್ಲಿ ದಯಮಾಡಿ ನೀವು ಒಳ್ಳೆ ದಾರಿಯಲ್ಲಿ ನಡೆದರೆ ಮುಂದೆ ನಿಮ್ಮ ರಾಜಕೀಯ ಭವಿಷ್ಯ ಇದೆ ಅಲ್ಲಿ. ಮತ್ತು ದ್ವೇಷ ಅಸೂಯೆ ಸಾಧಿಸಕ್ಕೆ ಹೋತು ಅಂದರೆ ಮುಂದಿನ ದಿವಸ ನಿಮಗೂ ಕೂಡ ಭವಿಷ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಾನು. ಸರ್, ಇನ್ನೊಂದು, ನಿಮ್ಮ ಮೇಲೆ ಏನು ಕೇಸ್ ಆಗಿ ಅರೆಸ್ಟ್ ಮಾಡಿದ್ರು ಆ ಪ್ರಕರಣದಲ್ಲಿ ಕೆಲವೊಂದು ಸಾಕಷ್ಟು ವಿಚಾರಗಳಿದಾವೆ ಸರ್. ಹಿಂದೆ 1 ತಿಂಗಳು ಅಥವಾ 2 ತಿಂಗಳಿಂದ ಒಂದು FIR ಆಗಿರುತ್ತೆ. ಸೊ ಅದನ್ನು ಮಾತಾಡಬಾರ್ದು ಈಗ. ವಕೀಲರಾಗಿ ಅದೆಲ್ಲವೂ ಕೂಡ ಹೇಗೆ ಕಾನೂನುಬದ್ಧವಾಗಿ ನಡೀತಂತ ನೀವು ಜಾಸ್ತಿ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್. ಈಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದರಲ್ಲಿ ನಾನು ಇಲ್ಲಿ ಸ್ಟೇಟ್ಮೆಂಟ್ ಈಗ ಡಿಜಿಟಲ್ ಮೀಡಿಯಾ ಭಾಳ ಸಾಕ್ಷಿಯಾಗಿ ತಗೊಳ್ತಾ ಇರೋದ್ರಿಂದ ಅಲ್ಲಿ ನಾನು ಯಾವುದೇ ಇಲ್ಲಿ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಅಲ್ಲಿ ನ್ಯಾಯಾಲಯಕ್ಕೆ ಅವರು ಚಾರ್ಜ್ ಶೀಟ್ ಸಲ್ಲಿಸಬೇಕಲ್ಲಿ. ಚಾರ್ಜ್ ಶೀಟ್ ಸಲ್ಲಿಸಿದಾಗ ನಾವಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಇದ್ದೇ ಇರ್ತದಲ್ಲಿ. ಸೊ ಅಲ್ಲಿ ಅದು ಮುಗಿದ ನಂತರ ನಿಮಗೆಲ್ಲ ಸತ್ಯಾಂಶ ನ್ಯಾಯಾಲಯ ಮುಖಾಂತರ ಹೊರಗೆ ಬರ್ತದೆ. ಸರ್, ಇನ್ನೊಂದು ಹೇಳಿ ಸರ್, ರಿಲೀಸ್ ಆದ ದಿನ ಸರ್ಕಾರ ಪತನ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಿ. ಸರ್ಕಾರದ ವಿಚಾರದಲ್ಲಿ ದಾಖಲೆಗಳು ಇಟ್ಕೊಂಡಿದ್ದಾರೆ, ಇನ್ನೂ ಏನಿದೆ ಕಾಯ್ದು ನೋಡಿ. ಜಸ್ಟ್ ವೇಟ್ ಅಂಡ್ ಸಿ. ನನಗೆ ಭಯ ಇದೆ ಅಂತ ಅಂದರೆ ಈ ದೇಶಕ್ಕೆ ಭಯ ಇದೆ ಅಂತ. ಓಕೆ, ಧನ್ಯವಾದ ಎಲ್ಲರೂ. ನಮಸ್ಕಾರ.